ಹಾಯ್ ಫ್ರೆಂಡ್ಸ್, ನಾನಿವತ್ತು ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಬೆಂಡೆಕಾಯನ್ನು ಉದ್ದಕ್ಕೆ ಕಟ್ ಮಾಡಿ ನೀಟಾಗಿ ತೊಳೆದು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅದಕ್ಕೆ ಮಸಾಲ ಬೇಕಾಗಿರೋ ಸಾಮಗ್ರಿಗಳು ನೋಡಿ: ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಉಪ್ಪು ಮತ್ತು ಅರಿಶಿನ. ಆನಂತರ ನೋಡಿ ಬೆಳ್ತಿಗೆ ಅಕ್ಕಿನ ಹುರ್ಕೊಂಡಿರ್ತಾ ಇದ್ದೀನಿ. ನೋಡಿ, ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಿದ್ದೀನಿ. ಆನಂತರ ಇದು ಮೆಣಸು ಎಲ್ಲ ಹಾಕ್ತಾಯಿದ್ದೀನಿ ಅದಕ್ಕೆ ರುಬ್ಬೋಕ್ಕೋಸ್ಕರ. ಇದನ್ನು ಚೆನ್ನಾಗಿ ರುಬ್ಬಬೇಕು. ಈಗ ರುಬ್ಬಿದ ಮಸಾಲ ರೆಡಿಯಾಗಿದೆ. ಉದ್ದಗೆ ಕಟ್ ಮಾಡಿದ್ದ ಬೆಂಡೆಕಾಯಿಗೆ ಈ ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಮಸಾಲವನ್ನು ಇದಕ್ಕೆ ರುಬ್ಬಿ ಹಾಕಬೇಕು. ಬೇಕಿದ್ದರೆ ಸ್ಟೋರ್ ಮಾಡಿನೂ ಇಟ್ಕೊಳ್ಬೋದು. ಇವಾಗ ನೋಡಿ, ಇದಕ್ಕೆ ಮಸಾಲ ಎಲ್ಲ ಮಿಕ್ಸ್ ಆಯಿತು. ಇದಕ್ಕೆ ಮಸಾಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಟ್ಟರೆ ಸಾಕು. ಆನಂತರ ಇದನ್ನು ಎಣ್ಣೆಯಲ್ಲಿ ಬಿಡಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ಬೆಂಡೆಕಾಯನ್ನು ಎಣ್ಣೆಗೆ ಹಾಕಬೇಕು. ನೋಡಿ, ಈಗ ಎಣ್ಣೆ ರೆಡಿಯಾಗಿದೆ. ಎಣ್ಣೆಗೆ ಬಿಡ್ತಾ ಇದ್ದೇನೆ. ಇವಾಗ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು. ಇದನ್ನು ಊಟದ ಜೊತೆ ತುಂಬ ಚೆನ್ನಾಗಿರುತ್ತೆ ತಿಂದರೆ. ತುಂಬಾ ಟೇಸ್ಟಿಯಾಗಿರುತ್ತೆ ಬೆಂಡೆಕಾಯಿ ಫ್ರೈ.